ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಗ್ಯಾರಂಟಿ. ಈಗ ಆಲ್ರೆಡಿ ಪೆಟ್ರೋಲು, ಡೀಸೆಲ್, ಹಾಲಿನ ದರ ಏರಿಕೆಯಾಗಿದೆ. ಜನ ಇದರಿಂದನೇ ಹೈರಾಣಾಗಿದ್ದಾರೆ. ಅದೆಲ್ಲದರ ನಡುವೆ ನೋಡಿ, ಗಾಯದ ಮೇಲೆ ಬರೆ ಎಳೆಯೋಕೆ ರಾಜ್ಯ ಸರ್ಕಾರ ಸಜ್ಜಾಗಿರೋದು. ಈ ಗ್ಯಾರಂಟಿ ಹೊರೆಯನ್ನ ಸರಿದೂಗಿಸೋದಕ್ಕೆ ನಾನಾ ರೀತಿಯ ಸರ್ಕಸ್ ಅನ್ನ ಮಾಡ್ತಾ ಇದೆ ಸರ್ಕಾರ. ಇಂಧನ, ಹಾಲಿನ ದರ ಹೆಚ್ಚಳ ಆಯಿತು, ಈಗ ಮತ್ತೊಂದು ಶಾಕ್ ಕೊಡ್ತಾ ಇದೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಬಸ್ ಟಿಕೆಟ್ ದರ ಏರಿಕೆಗೂ ಕೂಡ ರಾಜ್ಯ ಸರ್ಕಾರ ಚಿಂತನೆಯನ್ನ ಮಾಡಿರೋದು. ಶಕ್ತಿ ಯೋಜನೆಯಿಂದಾಗಿ ನಷ್ಟದಲ್ಲಿದೆ ಸಾರಿಗೆ ಇಲಾಖೆ. ಆ ನಷ್ಟವನ್ನ ಸರಿದೂಗಿಸೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇರೋದು. ಹಾಗಾಗಿ ಜನರಿಗೆ ಇದೆಲ್ಲವೂ ಕೂಡ ಗ್ಯಾರಂಟಿ ಬರೆ ಅಂತಾನೆ ಹೇಳಬಹುದು. ಜನ ಒಂದು ಕಡೆ ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ, ಯಾಕೆ ಬೇಕು ಗ್ಯಾರಂಟಿ? ಯಾಕಂದ್ರೆ ಆರಂಭದಲ್ಲಿ ಶಕ್ತಿ ಯೋಜನೆ ಜಾರಿಗೊಳಿಸಿದಾಗ್ಲೇನೆ ಒಂದಷ್ಟು ವಿರೋಧಗಳು ವ್ಯಕ್ತವಾಯಿತು. ಈ ಕಡೆ ಕೊಡ್ತಾರೆ, ಈ ಕಡೆ ಕಿತ್ಕೋತಾರೆ ಅಂತ ಹೇಳಿ. ನೋಡಿ, ಈಗ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ, ಈ ಕಡೆ ಪುರುಷರ ಜೊತೆಗೆ ಹೆಚ್ಚಿನದಾಗಿ ದುಡ್ಡನ್ನು ವಸೂಲಿ ಮಾಡೋದು. ಬಸ್ ಟಿಕೆಟ್ ದರ ಹೆಚ್ಚಳದ ಬಗ್ಗೆ ರಾಜು ಕಾಗೆ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಟಿಕೆಟ್ ದರವನ್ನ ಹೆಚ್ಚು ಮಾಡ್ತೀವಿ ಅಂತ ಹೇಳಿ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರು ರಾಜು ಕಾಗೆ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ, ಹೀಗಾಗಿ ಟಿಕೆಟ್ ದರ ಹೆಚ್ಚಿಸುವಂತಹ ಚಿಂತನೆಯಲ್ಲಿದ್ದೀವಿ ಅಂತ ಹೇಳಿರೋದು. ಕಳೆದ 10 ವರ್ಷಗಳಿಂದ ಟಿಕೆಟ್ ದರ ಏರಿಕೆ ಮಾಡಿಲ್ಲ. ಶಕ್ತಿ ಯೋಜನೆಯಿಂದಾಗಿ ನಾವು ಲಾಸ್ನಲ್ಲಿದ್ದೀವಿ. ಆ ಲಾಸನ್ನು ಸರಿಪಡಿಸಬೇಕು ಅಂತ ಹೇಳಿದ್ರೆ ಟಿಕೆಟ್ ದರ ಹೆಚ್ಚಳ ಆಗಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷರನ್ನ ವಹಿಸಿಕೊಂಡ ನಂತರ ಫೆಬ್ರವರಿ ಒಳಗೆ ನಾನು ಅಧಿಕಾರವನ್ನು ತಗೊಂಡಿದ್ದೀನಿ. ಅದಾದ ನಂತರ ನಾನು 375 ಬಸ್ಗಳನ್ನು ಈಗಾಗಲೇ ನಾವು ನಮ್ಮ ಡಿಪೋಗೆ ನಾವು ತಗೊಂಡಿದ್ದೀವಿ. ಈಗ ಮುಂದೆ ಸಹಿತ ಮತ್ತು ಈಗ 300 ಬಸ್ಗಳನ್ನು ನಾವು ಮತ್ತೆ ಈಗ ಖರೀದಿ ಮಾಡ್ತಾ ಇದ್ದೀವಿ. ಈಗಾಗಲೇ ಬಸ್ಸದ ಸಮಸ್ಯೆಗಳು ಮತ್ತು ಅಲ್ಲಿ ಈ ಶಕ್ತಿ ಯೋಜದ ಕೆಲವು ಲೋಪದೋಷಗಳನ್ನು ನಾವು ಅರ್ಕೊಂಡು ಸರ್ಕಾರದ ಗಮನಕ್ಕೆ ತಂದು ಇವತ್ತು ಮಕ್ಕಳಿಗೆ ಈ ಸ್ಕೂಲಿಗೆ ಹೋಗುವ ಹಳ್ಳಿಗಳಲ್ಲಿ, ಎಸ್ಪೆಷಲಿ ಸಿಟಿ ಒಳಗಿಂತ ಹಳ್ಳಿಗಳಲ್ಲಿ ಮಕ್ಕಳ ಸಲುವಾಗಿ ನಮಗೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗೋದ್ರಿಂದ ಎಲ್ಲ ಕಡೆ ಹೊಸ ಬಸ್ಸುಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮದು ಒಂದು ಕಾನೂನು ಪ್ರಕಾರ ನಾವು 10 ಲಕ್ಷ ಕಿಲೋಮೀಟರ್ ಓಡಿದ ನಂತರ ಆ ಬಸ್ಗಳನ್ನು ನಾವು ಡಿಮಾಲಿಷ್ ಮಾಡಬೇಕು. ಕೆಲವೊಂದು ಕಾರಣಗಳಿಂದ ನಾವು 14 ಲಕ್ಷಗಳು ಓಡಿಸ್ತಾ ಇದ್ದೀವಿ. ನಮಗೂ ಗಮನಕ್ಕೆ ಬಂದಿದೆ, ಅದು ಹಳೆ ಬಸ್ಗಳಿದ್ದಾವೆ, ಎಲ್ಲರಲ್ಲಿ ರಸ್ತೆಯಲ್ಲಿ ನಿಲ್ತಾ ಇದ್ದಾವೆ ಅನ್ನೋದು ನಮಗೆ ಮನವರಿಕೆ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ಬಸ್ಗಳನ್ನು ತೆಗೆದುಕೊಂಡು ನಾವು ಈಗ ಒಂದು